ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸಿ ಅಂತ, ಹಾಗೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸಿ ಅಂತಾನು ಕೂಡ ಕೇಳ್ತಾ ಇದ್ರಿ. ಸೊ ಇವರೆಲ್ಲರಿಗೋಸ್ಕರ ನಾನು ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಹಾಕಿದ್ದೆ, ಆದ್ರೆ ತುಂಬಾ ಜನ ಅದ್ರಲ್ಲೂ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮತ್ತೆ ತೋರಿಸಿ ಅಂತ. ಸೊ ಹಾಗಾಗಿ ನಾನು ಕ್ರಾಸ್ ಬೆಲ್ಟ್ ಹಾಗೆ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಯಾವ ರೀತಿ ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡ್ತಿರೋ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದೀನಿ. ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಕ್ರಾಸ್ ಪಟ್ಟಿಗೆ ಎಷ್ಟು ಪೀಸ್ ನ ತಗೊಳ್ಬೇಕು ಅಂತ. ಲೈನಿಂಗ್ ಪೀಸ್ ಅಲ್ಲಿ ಈ ತರ 4 ಪೀಸ್ ನ ತಗೊಳ್ಬೇಕು ನೀವು. ಯಾವುದೇ ಬ್ಲೌಸ್ಗಾದ್ರೂ ಸರಿ ಈ ತರ 4 ಪೀಸ್ ನ ತಗೊಂಡು ಮೇನ್ ಫ್ಯಾಬ್ರಿಕ್ ಈ ತರ 2 ಪೀಸ್ ನ ತಗೊಳ್ಬೇಕು. ಆ ತರ ನೀವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿರ್ಬೇಕು. ಅದು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ ಈ ತರ 2 ಪೀಸ್ ನ ಎತ್ಕೊಳ್ಬೇಕು ನೀವು. ನೋಡಿ, ಈ ತರ ಸಿಂಗಲ್ ಎತ್ಕೊಂಡು ಮೇನ್ ಫ್ಯಾಬ್ರಿಕ್ ನ ತಗೊಂಡು ಮೇನ್ ಫ್ಯಾಬ್ರಿಕ್ ನ ಈ ತರ ಹಾಕೊಳ್ಬೇಕು. ಸೀದಾ ಇರೋದು ಮೇಲೆ, ಉಲ್ಟಾ ಇರೋದು ಕೆಳಗಡೆ ಹಾಕೊಂಡು 2 ಪೀಸ್ ಇರುತ್ತಲ್ಲ ಅದನ್ನ ಮೇಲೆ ಒಂದು ಕೆಳಗಡೆ ಒಂದು ಈ ತರ ಹಾಕೊಳ್ಬೇಕು. ಈ ತರ ಹಾಕೊಂಡು ಈ ಕೊಲಗೆ ಈ ತರ ಒಂದು ಗುಂಪಿನ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀವು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಕ್ರಾಸ್ ಪಟ್ಟಿನೂ ಕೂಡ ಇದೇ ರೀತಿ ಹಾಕೊಂಡಿರ್ಬೇಕು. ಇದೇ ರೀತಿ ಹಾಕೊಂಡಾಗ ನೀವು ಈ ಕ್ರಾಸ್ ಶೇಪ್ ಏನಿರುತ್ತೆ ಅದು ನಿಮ್ಗೆ ಈ ತರ ಆಪೋಸಿಟೇ ಇರಬೇಕು. ಈ ತರ ಉಲ್ಟಾ ಪಲ್ಟಾ ಆಗ್ಬಾರ್ದು. ಈ ತರ ಎಲ್ಲ ನೀವು ಆಪೋಸಿಟೇ ಈ ತರ ಹಾಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಈಗ ಇಲ್ಲಿ ಈಕ್ವಲ್ ಆಗಿ ಈ ತರ ಹಾಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಫಸ್ಟ್ ಈ ಕ್ರಾಸ್ ಆಗಿರೋ ಶೇಪ್ ಏನಿರುತ್ತೆ ಅದು ನಿಮ್ ಕಡೆನೇ ಇರಬೇಕು. ಆ ತರ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಪೀಸ್ ನ ತಗೊಂಡು ಇದನ್ನ ನೀವು ಈ ಶೇಪ್ ಏನಿರುತ್ತೆ ಅದೇ ಶೇಪ್ ನ ಈ ತರ ಆಪೋಸಿಟ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ ಆಪೋಸಿಟ್ ಯಾವ ತರ ಇರಬೇಕು ಅಂತ. ಇದೇ ತರ ಇಟ್ಕೊಂಡು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಉಲ್ಟಾ ಪಲ್ಟಾ ಮಾಡ್ಕೊಳ್ಬಾರ್ದು. ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಟಿಚಿಂಗ್ ವಿಡಿಯೋನ ನಿಧಾನಕ್ಕೆ ತೋರಿಸಿ ಅಂತ, ಅದಕ್ಕೆ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಈ ಕ್ರಾಸ್ ಪಟ್ಟಿ ಶೇಪು ಏನಿದೆ ಅದೇ ತರ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇದಾಯ್ತು. ಈಗ ನೆಕ್ಸ್ಟ್ ಪೀಸ್ ಕೂಡ ಇದೇ ರೀತಿ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಈಗ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೂ ಕೂಡ ನೀವು ಇನ್ನೊಂದು ಸ್ಟಿಚಿಂಗ್ ನ ಈ ತರ ಆಪೋಸಿಟ್ ಇಂದಾನೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಮೊದಲಿಗೆ ಇದನ್ನ ಹಿಂಗ್ ಟರ್ನ್ ಮಾಡ್ಕೊಳ್ಬೇಕು. ಒಂದು ಕ್ರಾಸ್ ಪಟ್ಟಿನ ಟರ್ನ್ ಮಾಡ್ಕೊಂಡು ಈ ಕಚ್ಚಾ ಪೀಸ್ ಏನಿರುತ್ತೆ ಅದನ್ನ ಲೈನಿಂಗ್ ಪೀಸ್ ಕಡೆಗೆ ಟರ್ನ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಒಂದು ಲೈನಿಂಗ್ ಪೀಸ್ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಇರಬೇಕು, ಈ ಕಡೆ ಇನ್ನೊಂದು ಒಂದು ಪೀಸ್ ಈ ಕಡೆ ಇರಬೇಕು. ಕಚ್ಚಾ ಪೀಸು ಕೂಡ ಲೈನಿಂಗ್ ಪೀಸ್ ಕಡೆ ಟರ್ನ್ ಆಗಿರ್ಬೇಕು. ಆ ರೀತಿ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಇಲ್ಲಿ ಟೆನ್ಷನ್ ಇರುತ್ತಲ್ಲ ಅದನ್ನ ನೀವು ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಅದ್ರ ಮೇಲೆ ಕೂರಿಸ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಕ್ರಾಸ್ ಪಟ್ಟಿನ ತಗೊಂಡ್ಬಿಟ್ಟು ಸೇಮ್ ಹಿಂಗ್ ಟರ್ನ್ ಮಾಡ್ಕೊಂಡು ಕಚ್ಚಾನ ನಿಮ್ದು ಲೈನಿಂಗ್ ಪೀಸ್ ಕಡೆ ಬಿಟ್ಕೊಂಡ್ಬಿಟ್ಟು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ತರ ಆಪೋಸಿಟ್ ಇರಬೇಕು. ಆ ರೀತಿ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ತರ ಆಪೋಸಿಟ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಉಲ್ಟಾ ಬಂದ್ಬಿಡುತ್ತೆ ಸ್ಟಿಚಿಂಗ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ. ನೋಡಿ, 2 ಕ್ರಾಸ್ ಬೆಲ್ಟ್ ರೆಡಿ ಆಯ್ತು. ಇವಾಗ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಸ್ಟಿಚ್ ಮಾಡ್ಕೊಂಡಿರೋ ಅಂತ ಫ್ರಂಟ್ ನ ತಗೊಂಡ್ಬಿಟ್ಟು 2 ಪೀಸ್ ನ ತಗೊಂಡು ಮೊದಲಿಗೆ ಈ ತರ ಕ್ರಾಸ್ ಬೆಲ್ಟ್ ಪೀಸ್ ನ ಹಾಕೊಳ್ಬೇಕು. ಈ ಕರ್ವ್ ಏನ್ ತಗೊಂಡಿರ್ತೀವಿ ಅದನ್ನ ಈ ತರ ಹಾಕೊಳ್ಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಇನ್ನೊಂದು ಪೀಸ್ನು ಕೂಡ ಇದೇ ತರ ಹಾಕೊಂಡು ಮೊದಲು ಒಂದು ಪೀಸ್ ನ ಈ ರೀತಿ ಟರ್ನ್ ಮಾಡ್ಕೊಂಡು ಹಾಕೊಳ್ಳೋಣ. ಹಾಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಈ ರೀತಿ ಇರುತ್ತಲ್ವಾ, ಮೇಲೆ
ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಪೀಸ್ ಇರುತ್ತಲ್ಲ ಅದನ್ನು ಈ ರೀತಿ ಹಾಕ್ಕೊಂಡು ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು 1/2 ಇಂಚ್ ಅಷ್ಟು ಬಿಟ್ಬಿಟ್ಟು ನೀಟಾಗಿ ಈಕ್ವಲ್ ಆಗಿ ಈ ಥರ ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಕೇಳೋದಕ್ಕೆ ನಾನು ತುಂಬ ಸ್ಲೋ ಆಗಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಟಕ್ಸ್ ಇಟ್ಕೊಂಡಿರೋಂಥ ಕಚ್ಚಾ ಏನಿರುತ್ತೆ ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ನೀಟಾಗಿ ರೋಲ್ ಮಾಡ್ಕೊಳ್ಬೇಕು. ಈ ಥರ ರೋಲ್ ಮಾಡ್ಕೊಂಡಾಗ ಈ ಕೆಳಗಡೆ ಕ್ರಾಸ್ ಪೀಸ್ ಇರುತ್ತಲ್ಲ ಅದಕ್ಕೆ ಈ ಥರ ತೊಗೊಂಡು ಈಕ್ವಲ್ ಆಗಿ ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ಥರ ನೋಡಿ, ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ರೋಲ್ ಮಾಡ್ಕೊಂಡಿರ್ತೀವಲ್ಲ ಒಳಗಡೆ ಆ ಕ್ಲಾತ್ ಸಿಕ್ಕಾಕೊಂಡ್ ಬಿಡುತ್ತೆ. ನೀವು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಸ್ಟಿಚಿಂಗ್ ಕಾಣಿಸ್ತಿರುತ್ತಲ್ಲ ಇದ್ರ ಮೇಲ್ಭಾಗನೇ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬರ್ಬೇಕು ಪಕ್ಕದಲ್ಲೇನೆ. ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಳಗಡೆಯಿಂದ ರೋಲ್ ಮಾಡಿರ್ತೀವಲ್ಲ ಆ ಕ್ಲಾತ್ನ ಈ ಥರ ಎಳ್ಕೊಂಡು ತಕ್ಕೊಳ್ಬೇಕು. ನೋಡಿ, ಕ್ರಾಸ್ ಬೆಲ್ಟು ಈ ರೀತಿ ಅಟ್ಯಾಚ್ ಆಗಿರುತ್ತೆ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಈಗ ಈ ಕಡೆಯಿಂದ ನೀಟಾಗಿ ಈಕ್ವಲ್ ಆಗಿ ಈ ಥರ ಎಳ್ಕೊಂಡು ಒಂದು ಸ್ಟಿಚಿಂಗ್ನ ಹಾಕೊಂಬಿಡಿ. ಉಕ್ಸ್ ಪಟ್ಟಿ ಕಡೆಯಿಂದ ಈ ಕಡೆ ಸೈಡು ಅಷ್ಟೇ ಈ ಥರ ಫ್ಲಾಟಾಗಿ ಎಳ್ಕೊಂಡು ಇನ್ನೊಂದು ಸೈಡ್ ಎಡ್ಜಲ್ಲಿ ಒಂದು ಸ್ಟಿಚಿಂಗ್ನ ಹಾಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋಂಥ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಎರಡು ಸೈಡು ಅಷ್ಟೇನೆ. ನೆಕ್ಸ್ಟು ಈ ಥರ ಫ್ಲಾಟಾಗಿ ಎಳ್ಕೊಂಡು ಇಲ್ಲಿ ಮೇಲಿಂದನೇ ಸ್ವಲ್ಪ ಕಿನ್ನರಿ ಹಾಕೊಂಡ್ಬಿಡಿ. ಆಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಕ್ರಾಸ್ ಬೆಲ್ಟು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಕ್ರಾಸ್ ಪಟ್ಟಿ. ಈಗ ಟರ್ನ್ ಮಾಡಿದ್ರು ಕೂಡ ಇದೇ ರೀತಿ ಇರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಕೂಡ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಇನ್ನೊಂದು ಫ್ರಂಟ್ನ ತೊಗೊಂಡ್ಬಿಟ್ಟು ಈ ಥರ ಹಾಕ್ಕೊಂಡು ಈ ಥರ ಕ್ರಾಸ್ ಪಟ್ಟಿ ಹಾಕ್ಕೊಂಡು ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡಾಗ ಇಲ್ಲಿ 1/2 ಇಂಚ್ ಬಿಡ್ತೀವಲ್ಲ 1/2 ಇಂಚ್ ಅಷ್ಟು ಬಿಟ್ಕೊಂಡು ಈ ಕಡೆಯಿಂದ ನೋಡಿ ಈ ಥರ ಮೇಲೇನು ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಈ ಕಡೆ 1/2 ಇಂಚ್ ಬಿಟ್ಬಿಟ್ಟು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಫ್ಲಾಟಾಗಿ ಇಟ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಇಲ್ಲಿ ಟಕ್ಸ್ ಹಿಡ್ದಿರೋ ಕಚ್ಚೆ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹಿಂಗೆ ಫ್ಲಾಟ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಟರ್ನ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ಬೇಕು. ನೀಟಾಗಿ ರೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಕ್ಕಾಕೊಂಡು ಬಿಡುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಕಚ್ಚಾ ಸಿಗುತ್ತಲ್ಲ ಇದನ್ನು ಕೆಳಗಡೆ ಇರುವಂಥ ಕ್ರಾಸ್ ಪಟ್ಟಿಗೆ ಈ ಥರ ಇಟ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಸ್ಟಿಚಿಂಗ್ ಮಾಡಿರೋಂಥ ಥ್ರೆಡ್ ಕಾಣಿಸ್ತಿರುತ್ತಲ್ಲ ಅದ್ರ ಮೇಲೇನೆ ನೀವು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಬರಬೇಕು. ಮೇಲೇನೆ ಸ್ವಲ್ಪ ಮೇಲೆ ಸ್ಟಿಚಿಂಗ್ ಮಾಡ್ಕೊತಾ ಬರಬೇಕು. ನೀಟಾಗಿ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ನೀವು, ಇಲ್ಲಾಂದರೆ ಬಟ್ಟೆ ಸಿಕ್ಕಾಕೊಳ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ಆ ಥರ ಬಟ್ಟೆ ಸಿಕ್ಕಾಕೊಳ್ತಾ ಇರುತ್ತೆ. ರೂಢಿ ಆದರೆ ಆ ಥರ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹೊರಗಡೆ ತಕ್ಕೊಳ್ಳೋಣ ಈ ಥರ ಹೇಳ್ಕೊಂಡು. ಇದು ಕೂಡ ಕ್ರಾಸ್ ಪಟ್ಟಿ ಅಟ್ಯಾಚ್ ಆಗಿದೆ. ಈಗ ಸೈಡಲ್ಲಿ ಈ ಥರ ಫ್ಲಾಟಾಗಿ ಎಳ್ಕೊಂಡು ಎಡ್ಜಿಗೆ ಒಂದೊಂದು ಸ್ಟಿಚ್ನ ಹಾಕೊಳ್ಳೋಣ. ಈ ಕಡೆನೂ ಅಷ್ಟೇ ಈ ಥರ ಫ್ಲಾಟಾಗಿ ಎಳ್ಕೊಂಡು ಎಡ್ಜಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಹಿಂಗೆ ಫ್ಲಾಟಾಗಿ ಎಳ್ಕೊಂಡು ಇದ್ರ ಮೇಲೆ ಒಂದು ಕಿನ್ನರಿ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಆಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ.
ನೋಡಿ 2 ಕ್ರಾಸ್ ಪಟ್ಟಿನೂ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಈ ತರ ಫಿನಿಶಿಂಗು. ಇದೇ ತರ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈಗ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ರೀತಿ ಹಾಕೊಂಡು ಚೆಕ್ ಮಾಡ್ಕೊಳ್ಬೇಕು, ಈಕ್ವಲ್ ಆಗಿದೆ ಇಲ್ಲಿ ಮೇಲೆ ಕೆಳಗಡೆ ಅಂತ. ಅಕಸ್ಮಾತ್ ಏರುಪೇರು ಬರ್ತಾ ಇದೆ ನಿಮಗೆ ಅಂತಂದ್ರೆ ಈ ಟಕ್ಸ್ ಹತ್ರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಡಿ, ಆವಾಗ ನಿಮಗೆ ನೀಟಾಗೆ ಬರುತ್ತೆ, ಈಕ್ವಲ್ ಆಗಿ ಬಂದ್ಬಿಡುತ್ತೆ. ನೋಡಿ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಮೊದಲಿಗೆ ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದಾಗ ಇದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ತಗೊಂಡು ಬಟ್ಟೆನ ತಗೊಳ್ಬೇಕಾಗುತ್ತೆ ನೀವು. ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿಗೆ 6.25 ಇಂಚಸ್ ಬರ್ತಾ ಇದೆ ಇದು ಉದ್ದ. ಇದಕ್ಕೆ ನಾನು 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ತೀನಿ. ಕೆಳಗೆ ಮತ್ತೆ ಮೇಲೆ ಆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಬಟ್ಟೆನ ಕಟ್ ಮಾಡ್ಕೊಂಡಿರ್ತೀನಿ. ಈಗ ನೀವು ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಈ ತರ ಲೆಫ್ಟ್ ಸೈಡ್ಗೆ ನೀವು ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ, ರೈಟ್ ಸೈಡ್ಗೆ ಉಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ ಹಾಗೆ ಕಾಜಾ ಪಟ್ಟಿ ಯಾವ ಸೈಡ್ ಇದೆ ಅಂತ ನೋಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಈಗ ಮೊದಲಿಗೆ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ತರ ಬಟ್ಟೆನ ಕಟ್ ಮಾಡ್ಕೊಂಡಿರ್ಬೇಕು. ಒಂದು ಲೈನಿಂಗ್ ಪೀಸ್ ಹಾಗೆ ಒಂದು ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡಿರಿ. ಕಟ್ ಮಾಡ್ಕೊಳ್ಳೋದಕ್ಕೆ ನೀವು ಇದನ್ನ 3 ಇಂಚಸ್ನ ನೀವು ಕಟ್ ಮಾಡ್ಕೊಳ್ಬೇಕು. 3 ಇಂಚಸ್ ಅಗಲ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು, ಇಲ್ಲ 3.5 ಇಂಚಸ್ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು. ನಾನು 3 ಇಂಚ್ ಅಗಲದ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದ್ಬಿಟ್ಟು ಇದು ಎಷ್ಟಿದೆ ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಪೀಸ್ ಮತ್ತೆ ಮೇನ್ ಫ್ಯಾಬ್ರಿಕ್ ಪೀಸ್ನ. ಈಗ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಫ್ರಂಟ್ ಪಾರ್ಟ್ನ ಈ ತರ ಉಲ್ಟಾ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಈ ತರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದನ್ನ ತಗೊಂಡು ಈ ರೀತಿ 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಇದನ್ನ ಕರೆಕ್ಟಾಗಿ ಮಧ್ಯ ಭಾಗಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ತರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ನಿಧಾನಕ್ಕೆ ಈ ತರ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಂಡೋಗಿ. ಈಗ ನೆಕ್ಸ್ಟ್ ಇಲ್ಲಿ ಮೇಲಿಂದನೂ ಕೂಡ ನೀಟಾಗಿ ಇಲ್ಲಿಗೆ ಈಕ್ವಲ್ ಆಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ನೀಟಾಗಿ ಒಂದು ಕಿನ್ನರಿ ತರ ಹಾಕೊಳ್ಬೇಕು ಸ್ಟಿಚಿಂಗ್ ನ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡಿಬಿಟ್ಟು ನೀಟಾಗೆ ಇಲ್ಲಿಂದ ಇಲ್ಲಿ ನೀವೇನು ಸ್ಟಿಚಿಂಗ್ ಮಾಡ್ಕೊಂಡಿರ್ತೀರಲ್ವಾ ಅಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಂಡು ಕೂರಿಸ್ಕೊಳ್ಬೇಕು. ನೋಡಿ ಈ ತರ ಕೂರಿಸ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ಬಟ್ಟೆ ಬಂದ್ಬಿಟ್ಟು ನೀವು 3.5 ಇಂದ 4 ಇಂಚ್ವರೆಗೂ ತಗೊಳ್ಬಹುದು. ಇಷ್ಟೇ ತಗೊಳ್ಬೇಕಂತ ಏನಿರಲ್ಲ, ಎಷ್ಟು 4 ಇಂಚ್ವರೆಗೂ ತಗೊಂಡು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ನೀವು ಈ ತರ ಫೋಲ್ಡ್ ಮಾಡಿದಾಗ ನಿಮ್ಗೆ ಇಲ್ಲಿ ಸಿಗ್ತಾ ಇದೆಯಲ್ಲ ಈ ಪಟ್ಟಿ, ಇದು ಎಷ್ಟು ಅಗಲ ಬೇಕು, ಚಿಕ್ಕದಾಗೆ ಇದ್ರೆ ನಿಮ್ಗೆ ಚಿಕ್ಕದಾಗೆ ಸಾಕು ಅಂದ್ರೆ 3.5 ಇಂಚಸ್ನ ತಗೊಳ್ಬಹುದು. ಇಲ್ಲ ಇನ್ನು ಅಗಲ ಬೇಕು ಅಂತಂದ್ರೆ 4 ಇಂಚ್ ತಗೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ತರ ಫ್ಲಾಟ್ ಆಗಿ ಹಿಂಗೆ ಹೇಳ್ಕೊಂಡು ಈ ಸ್ಟಿಚಿಂಗ್ ಮೇಲೇನೆ ಈ ಫೋಲ್ಡಿಂಗ್ ನ ಈ ತರ ಕೂರಿಸ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಕಾಜಾ ಪಟ್ಟಿ ಅಟ್ಯಾಚ್ ಆಗಿದೆ, ಎಷ್ಟು ಫಿನಿಶಿಂಗು ಈ ತರ ಬರುತ್ತೆ. ಇದೇ ರೀತಿ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈಗ ಇಲ್ಲೊಂದು ಮಧ್ಯ ಸ್ಟಿಚ್ ಮಾಡ್ಕೊಳ್ಳೋಣ ಸೈಡ್ ಅಲ್ಲಿ. ಇಷ್ಟೇ ನೋಡಿ ಸಿಂಪಲ್ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ಪಟ್ಟಿ ನಿಮಗೆ ಇದಕ್ಕಿಂತ ಅಗಲ ಬೇಕು ಅಂತಂದ್ರೆ 4 ಇಂಚ್ ತಗೊಂಡು 4 ಇಂಚ್ ಅಗಲದ ಬಟ್ಟೆ ತಗೊಂಡು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಈಗ ನಾನು ತೋರಿಸೋದು 3 ಇಂಚ್ಗೆ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ತರ ಫ್ರಂಟ್ ನ ತಗೊಂಡ್ಬಿಟ್ಟು ಈ ಪಟ್ಟಿ ಪೀಸ್ ಬಂದ್ಬಿಟ್ಟು ನಿಮ್ಗೆ ಅಗಲ ಬಂದು 2.5 ಇಂಚಸ್ನ ತಗೊಳ್ಬೇಕು. ನೀವು ಈ ತರ 2.5 ಇಂಚಸ್ನ ತಗೊಂಡು ಉದ್ದ ಫ್ರಂಟ್ ಅಲ್ಲಿ ಎಷ್ಟು ತಗೊಂಡಿರ್ತಾರೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರ್ತಾರೆ, 2 ಈಕ್ವಲ್ ಆಗಿ ಮೊದಲೇನೆ. ಈಗ ನೆಕ್ಸ್ಟ್ ಇದನ್ನ ಈ ರೀತಿ 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟ್ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ವಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ಈಕ್ವಲ್ ಆಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನೀವು ಬೇಕಿದ್ರೆ ಈ ತರ ಒಳಗಡೆನೆ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು.
ನೋಡಿ ಈ ತರ ಒಳಗಡೆನೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಕಿನ್ನರಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂತೀರಾ ಅದೇ ರೀತಿ ಸ್ಟಿಚಿಂಗ್ ನ ಹಾಕೊಳ್ಳಿ ಮೇಲೇನೆ ಪಕ್ಕದಲ್ಲಿ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ನೀಟಾಗೆ ಈ ತರ ಕೂರಿಸ್ಕೊಂಡು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ತರ ಫ್ಲಾಟ್ ಆಗಿ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಳ್ಬಹುದು ಆರಾಮಾಗಿ ನೀವು. ಆಗ ಉಕ್ಪಟ್ಟಿ ನಿಮ್ಗೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈ ತರ ನೀಟಾಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಉಕ್ಪಟ್ಟಿನೂ ಕೂಡ ರೆಡಿ ಆಯ್ತು. ನೋಡಿ ಉಕ್ಸ್ಪಟ್ಟಿ, ಕಾಜಾಪಟ್ಟಿ ಹಾಗೆ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಕ್ರಾಸ್ ಪಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಅಟ್ಯಾಚ್ ಆಗಿರುತ್ತೆ. ಹಾಗೆ ಉಕ್ಸ್ಪಟ್ಟಿ, ಕಾಜಾಪಟ್ಟಿ ಕೂಡ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಹಿಂದೆನೂ ಕೂಡ ಇದೇ ತರ ಫಿನಿಶಿಂಗ್ ಬರ್ತಾ ಇರುತ್ತೆ. ಇದೇ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಉಕ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿನ ತೋರಿಸಿ ಸಪ್ರೇಟ್ ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ತೋರಿಸಿದೀನಿ. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಬ್ಲೌಸ್ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಮುಂದೆ ಏನ್ ತೋರಿಸ್ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.